ಹಾಯ್. ಸೊ ಈ ಆರ್ಡಿನರಿ ಗ್ಲೈಕಾಲಿಕ್ ಆ್ಯಸಿಡ್ 7% ಟ್ಯಾನಿಂಗ್ ಸೊಲ್ಯೂಷನ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಇದನ್ನು ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು. ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿದರೆ ಸಾಕು. ಅದು ಗ್ಯಾಪ್ ಬಿಟ್ಟು ಯೂಸ್ ಮಾಡಿ. ಇದನ್ನು ಯೂಸ್ ಮಾಡಬೇಕಾದ್ರೆ ಕಾಟನ್ ಪ್ಯಾಡೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕಾಟನ್ ಪ್ಯಾಡ್ ಅದು ಈ ಲಿಕ್ವಿಡ್ನ ಜಾಸ್ತಿ ಸೋಪ್ ಮಾಡುತ್ತೆ. ಸೊ ಜಸ್ಟ್ ಇದನ್ನು ಲೂಸ್ ಮಾಡ್ಕೊಳ್ಳಿ. ಈ ಮುದ್ದೆಗೆ ಸ್ವಲ್ಪ ಟ್ಯಾಪ್ ತೊಗೊಳ್ಳಿ. ಜಸ್ಟ್ ಪಾಮ್ಗೆಲ್ಲ ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ಳಿ. ಡ್ರೈ ಸ್ಕಿನ್ ಆಗಿದ್ದರೆ ನೀವು ಇದನ್ನು ಹಚ್ಚಿದ ಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್ ಯಾವುದಾದ್ರೂ ಹಚ್ಕೊಬೇಕು. ಇಲ್ಲಿ ನೋಡಿ, ನಿಮಗೆ ಇಲ್ಲ ಡಾಟ್ ಇರುತ್ತೆ, ಅದ್ರ ಕೂಡ ನೀವು ಅಲ್ಲಿ ಹಾಕೊಬಹುದು. ಸೊ ಆ ಟೋನರ್ನ ನೀವು ಯೂಸ್ ಮಾಡಿದ ಮೇಲೆ ಒಂದು ಜಸ್ಟ್ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡೋದು ಒಳ್ಳೆಯದು. ಸೊ ಒಂದೆರಡು ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ತೊಗೊಂಡ್ರೆ ಹಚ್ಕೊಳ್ಳಿ. ಒಂದು ಪಾಮ್ಗೆ ಹಾಕೊಂಡ್ಬಿಡ್ತೀನಿ. ನೆಕ್ ತುಂಬ ಜನ ಹಾಗೆ ಸ್ಕಿಪ್ ಮಾಡಿಬಿಡ್ತೀರ, ಬೇಡ, ಫುಲ್ ನೆಕ್ಕಿಗೆ ನೀವು ಹಚ್ಕೊಬೇಕು. ಸೊ ಈ ಟೋನರ್ನ ನೀವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನು ಇದನ್ನು ಯೂಸ್ ಮಾಡಿದ್ದೀನಿ, ಹಾಗಾಗಿ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತಾ ಇರೋದು. ಸೊ ಮತ್ತು ಈ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಟ್ಯಾನು ಇದೆಲ್ಲ ರೆಡ್ಯೂಸ್ ಆಗೋದನ್ನ ನಾನು ನೋಡಿದ್ದೀನಿ. ಬೆಸ್ಟ್ ಟೋನರ್ ಯಾವುದು ಅಂತ ಹೇಳೋದಾದರೆ ನನ್ನ ಕಡೆಯಿಂದ ನಾನು ಆರ್ಡಿನರಿ ಅವ್ರದ್ದನ್ನು ನಾನು ಪ್ರಿಫರ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಆಲ್. ಈ ಥರದ ವೀಡಿಯೋಸ್ ನೋಡಬೇಕು ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್. ಇನ್ನು ಯಾರಿಗಾದರೂ ಇದು ಯೂಸ್ಫುಲ್ ಆಗುತ್ತೆ. ಬಾಯ್.